ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ಥಿರೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತಃ ನಾದ್ರಿಯೇತ್ ಕರ್ಮಚೋದನಾಂ. ಪ್ರಾಯೇಣ ಸರ್ವೇಷ್ವಪಿ ಯುಗೇಷು ವಿಶೇಷತಃ ಕಲಾವಸ್ಮಿನ್ ಯುಗೆ ಜನಾಃ ಅಲ್ಪಾಯುಷಃ ಮಂದಭಾಗ್ಯಾಃ ಮಂದಮತಯಃ ನಾನಾವಿಧೈಃ ಕಷ್ಟೈಃ ಉಪದ್ರುತಾಶ್ಚ ಭವಂತಿ. ತೇಷಾಂ ಏತಾದೃಶಾನಾಂ ಜನಾನಾಂ ಶ್ರವಣೆ ಮನನೆ ಧ್ಯಾನೆ ಚ ಅವಕಾಶಾಃ ನೂನಂ ಕ್ಷೀಣಾಃ ದೃಶ್ಯಂತೆ. एवं च अस्मिन्नेव अल्पे काले यदि एते कर्मचोदनाम् एव आद्रियेयुः अर्थात् प्रवृत्तकर्म एव आचरेयुः का तेषां जनानां मोक्षाशा. विना श्रवणं मननं ध्यानं च भगवतः साक्षात्कारस्तु नैव साध्यते. विना च साक्षात्कारेण भगवानपि नैव प्रसीदेत्. अप्रसन्ने च भगवति कथमयं क्षुद्रः मर्त्यः मोक्षं प्राप्नुयात्. अतः नूनं निवृत्तकर्म एव सः आचरेत्. इत्येवं प्रवृत्तकर्मत्यागाख्ये प्रकरणे सर्वैः अस्माभिः अवाधार्यत. इदानीं च निवृत्तकर्माचरणप्रकरणे त्रयोदशे प्रकरणे 13नेಯ प्रकरणे 178 श्लोकः 178नेಯ श्लोकः सर्वारस्मान् निवृत्तकर्माचरण विषये जागरयते. अयं च भगवता नारदेन व्यासस्य सन्निधौ उक्तः श्लोकः. त्यक्त्वा स्वधर्मं चरणाम्बुजं हरेः भजन्नपक्वोऽथ पतेत् ततो यदि यत्र को वा भद्रमभूदमुष्य को वार्थ आप्तो भजतां स्वधर्मं इति. ಇದೀಗ ನಿವೃತ್ತ ಕರ್ಮಾಚರಣ ಅನ್ನುವ ಪ್ರಕರಣವನ್ನು ನಾವು ನೋಡ್ತಾ ಇದ್ದೇವೆ. ಇದು ಭಾಗವತ ಸಾರೋದ್ಧಾರದಲ್ಲಿ 178ನೆಯ ಪ್ರಕರಣ. ಪ್ರವೃತ್ತ ಕರ್ಮದ ತ್ಯಾಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹಿಂದಿನ ಪ್ರಕರಣದಲ್ಲಿ ನೋಡಿದ್ದೇವೆ. ಸತೀದೇವಿ ದಕ್ಷ ಪ್ರಜಾಪತಿಗೆ ಚೆನ್ನಾಗಿ ಮೊನಚಾಗೆ ಮಾತನಾಡಿದಳು, ಚುಚ್ಚಿದಳು. ಪ್ರವೃತ್ತ ಕರ್ಮವನ್ನು ಮಾಡುವವರು ನಿಮ್ಮಂಥ ಕ್ಷುದ್ರರು, ನಿವೃತ್ತ ಕರ್ಮವನ್ನು ಮಾಡುವಂಥವರು ನಿನ್ನಂತೆ ಶಾಸ್ತ್ರ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ಅಂತನ್ನೋದನ್ನೆಲ್ಲ ಹೇಳಿದ್ಲು. ನಿವೃತ್ತ ಕರ್ಮವನ್ನು ಮಾಡಬೇಕು ಹೇಗೆ, ಪ್ರವೃತ್ತ ಕರ್ಮವನ್ನು ಬಿಡಬೇಕು ಹೇಗೆ, ಮತ್ತು ಪ್ರವೃತ್ತ ಕರ್ಮವನ್ನು ಬಿಟ್ಟು ನಿವೃತ್ತ ಕರ್ಮ ಮಾಡಿದಾಗ ಆ ನಿವೃತ್ತ ಕರ್ಮವನ್ನು ಸಾಂಗವಾಗಿ ನಾವು ಪೂರೈಸಕ್ಕಾಗದೆ ಹೋದರೆ ನಮ್ಮ ಗತಿ ಏನು ಅಂತ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈಗ ಪ್ರಸ್ತುತ ಶ್ಲೋಕ ಹೊರಟಿದೆ. ನಿವೃತ್ತ ಕರ್ಮವನ್ನು ಸಾಂಗವಾಗಿ ಪೂರೈಸಕ್ಕಾಗದೆ ಅರ್ಥಾತ್ ಆ ಅದರ ಫಲವಾದಂಥ ಮೋಕ್ಷ ಸಿಗದೆ ಹೋದಾಗ ಆ ಕಡೆ ಮೋಕ್ಷವೆಂಬ ಫಲನೂ ಸಿಗಲಿಲ್ಲ. ಈ ಕಡೆ ಪ್ರವೃತ್ತ ಕರ್ಮವನ್ನು ಬಿಟ್ಟದ್ದರಿಂದ
ಅದರ ಫಲವಾದಂಥ ಸ್ವರ್ಗ ಸುಖವೂ ಸಿಗಲಿಲ್ಲ. ಇವನ ಸ್ಥಿತಿ ತ್ರಿಶಂಕುವಿನಂತಾಯ್ತಲ್ಲ. ಆದ್ದರಿಂದ ನಾವು ಪ್ರವೃತ್ತ ಕರ್ಮವನ್ನೇ ಮಾಡುವುದು ಯೋಗ್ಯ ಅಲ್ವಾ ಅಂತ ಒಂದು ಜಿಜ್ಞಾಸೆ ನಮಗೆಲ್ಲ ಬರ್ತದೆ. ಯಾಕೆಂದರೆ ಪ್ರವೃತ್ತ ಕರ್ಮದಿಂದ ಫಲ ಬೇಗ ಸಿಗ್ತದೆ. ಈ ಹಿಂದೆ ಕೂಡ ಅನೇಕ ಬಾರಿ ನಾನು ಹೇಳಿದ್ದೆ, ನಾನು ಆಲೋಚನೆ ಮಾಡಿದ್ದನ್ನು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೆ. ಪ್ರವೃತ್ತ ಕರ್ಮವನ್ನು ನಾವು ಮಾಡಿದಾಗ ಮತ್ತೆ ನಾವು ಮಾಡುವ ಪ್ರವೃತ್ತ ಕರ್ಮಗಳಿಗೆ ಫಲ ಕೊಡಿ ಅಂತ ಸಾಧು ಸತ್ಪುರುಷರನ್ನ, ದೇವತೆಗಳನ್ನ, ಸ್ವಯಂ ಭಗವಂತನೆಲ್ಲ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರಬ್ಧ ಕರ್ಮದ ಹಿನ್ನೆಲೆಗೆ ಅನುಗುಣವಾಗಿ ಆ ಪ್ರವೃತ್ತ ಕರ್ಮದ ಫಲಗಳನ್ನು ಬೇಗ ನಮ್ಗೆ ಅವ್ರು ಕೊಟ್ಟು ಬಿಡ್ತಾರೆ, ಕೊಟ್ಟು ನಮ್ಮನ್ನು ಸಾಗ ಹಾಕ್ತಾರೆ. ಭಗವಂತ ಮತ್ತು ದೇವತೆಗಳು ಕೊಡ್ತಾರೋ ಇಲ್ಲೋ, ಸಾಧುಗಳಂತೂ ತಮ್ಮ ಬೇಕಾದಷ್ಟು ಅನಿಷ್ಟ ಪುಣ್ಯವನ್ನು ಸಂಗ್ರಹ ಮಾಡಿರ್ತಾರೆ. ಒಂದಿಷ್ಟು ಪುಣ್ಯ ಅವ್ರ ಬಳಿಯಲ್ಲಿ ಇರ್ತದೆ, ಆದರೆ ಆ ಪುಣ್ಯ ಅವರಿಗೆ ಮೋಕ್ಷಕ್ಕೆ ಏನೂ ಉಪಯೋಗ ಆಗ್ತಿರೋದಿಲ್ಲ. ಆದ್ದರಿಂದ ಅಂಥ ಪುಣ್ಯವನ್ನು ಅವರು ತಮ್ಮನ್ನು ಭಜಿಸುವಂಥ ಸಾಧಕರಿಗೆ, ಪ್ರವೃತ್ತ ಕರ್ಮವನ್ನು ಮಾಡುವಂಥ ಸಾಧಕರಿಗೆ ಕೊಟ್ಟು ಅವರನ್ನು ಕಳಿಸಿಬಿಡ್ತಾರೆ. ನಾವೇನಾದರೂ ಅವರ ವೃಂದಾವನ ಸನ್ನಿಧಿಯಲ್ಲಿ ಅಥವಾ ಮತ್ತೆ ಯಾವುದಾದ್ರೂ ರೀತಿಯಿಂದ ಅವರು ಸೇವಾ ಮಾಡಲಿಕ್ಕೆ ಹೋದರೆ ಅವರು ನಾವು ಮಾಡುವ ಪ್ರವೃತ್ತ ಕರ್ಮವನ್ನು ಗಮನಿಸಿ ನಮ್ಮನ್ನು ಅಲ್ಲಿಂದ ಬೇಗ ಎದ್ದು ಹೋಗಲಿಕ್ಕೆ ಪ್ರೇರಿಸ್ತಾರೆ. ಪ್ರಾಯ ಪ್ರವೃತ್ತ ಕರ್ಮವನ್ನು ಮಾಡುವವರ ಸಹವಾಸ ಅವರಿಗೆ ಇಷ್ಟ ಆಗೋದಿಲ್ಲ. ಸತೀದೇವಿಗೆ ದಕ್ಷ ಪ್ರಜಾಪತಿಯ ಸಹವಾಸ ಇಷ್ಟ ಆಗಲಿಲ್ಲ. ದಕ್ಷ ಪತ್ನಿಯ ಮಗಳು ಅಂತ ಅವಳು ಬದುಕಿರುವುದನ್ನೇ ಬಯಸಲಿಲ್ಲ. ದಕ್ಷ ಪ್ರಜಾಪತಿಯಿಂದ ಬಂದ ಶರೀರವನ್ನು ಅವಳು ಪರಿತ್ಯಜಿಸಿಯೇ ಬಿಟ್ಲು. ಹೀಗೆ ಪ್ರವೃತ್ತ ಕರ್ಮದವರು ಮಾಡುವ ಈ ಕೆಲಸಗಳು, ಪ್ರವೃತ್ತ ಕರ್ಮವನ್ನು ಮಾಡುವಂಥ ಜನರ ಆಲೋಚನೆಗಳು, ಇದ್ಯಾವುದೂ ಕೂಡ ನಿವೃತ್ತ ಕರ್ಮಿಗಳಿಗೆ ಸಮಾಧಾನ ತರೋದಿಲ್ಲ. ಅವರಿಗದು ದುಃಖಕ್ಕೆ ಕಾರಣ ಆಗ್ತದೆ. ಇಂಥವ್ರ ಸಹವಾಸ ಅವರಿಗೆ ಅಸಹ್ಯ ಅನ್ನಿಸ್ತದೆ ಪ್ರಾಯ. ಆದ್ದರಿಂದ ನಮ್ಮಂಥವರು ಏನಾದರೂ ಐಹಿಕ ಫಲ ಕೊಡಿ ಅಂತ ಸಾಧುಗಳ ಹತ್ರ, ದೇವತೆಗಳ ಹತ್ರ ಹೋದರೆ ಬೇಗ ಸಿಗ್ತದೆ. ಅದು ಎಲ್ಲರಿಗೂ ಬೇಗ ಸಿಗ್ತದೆ ಅಂತಲ್ಲ, ಕೆಲವರಿಗಂತೂ ಬೇಗ ಸಿಗ್ತದೆ. ಅಂಥ ಫಲವನ್ನು ಪಡ್ಕೊಂಡು ನಾವು ಅಲ್ಲಿಂದ ತೃಪ್ತರಾಗಿ ಎದ್ದು ಹೋಗಿಬಿಡ್ತೇವೆ. ಆದರೆ ನಿವೃತ್ತ ಕರ್ಮದ ಫಲ ಮಾತ್ರ ಬೇಗ ಸಿಗೋದಿಲ್ಲ. ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅದರಿಂದ ಸಾಕ್ಷಾತ್ಕಾರ ಇತ್ಯಾದಿಗಳೆಲ್ಲ ಆಗಬೇಕಾದ್ರೆ ಅದು ತುಂಬ ವಿಳಂಬ ಆಗಬೇಕಾಗ್ತದೆ. ಸಾಧಕರು, ಅನೇಕ ಥರದ ಸಾಧಕರು ಇರ್ತಾರೆ. ಅವರವರ ಹಿನ್ನೆಲೆಯನ್ನು ಗಮನಿಸಿ ಕೆಲವರಿಗೆ ಬೇಗ ಆಗಬಹುದು, ಬೇಗ ಅವರಿಗೆ ನಿವೃತ್ತ ಕರ್ಮದ ಫಲನೂ ಸಿಗಬಹುದು. ಕೆಲವರಿಗೆ ಬೇಗ ನಿವೃತ್ತ ಕರ್ಮದ ಫಲ ಸಿಗದೇ ಇರಬಹುದು. 10-15 ಅಡಿ ಬಾವಿ ತೋಡಿದ್ರು ಕೂಡ ಅಲ್ಲಿ ನೀರು ಸಿಗಬಹುದು ಕೆಲವು ಪ್ರದೇಶದಲ್ಲಿ. ಆ ನೀರು ಕೆಲವರಿಗೆ ಮಾತ್ರ ಉಪಯೋಗ ಆಗುವಂತಿರ್ತದೆ. ಆ ನೀರನ್ನು ನಾವು ಬಳಸಿದರೆ, ಸೇರಿಕೊಂಡ್ರೆ ಅದು ಬೇಗ ಖಾಲಿಯಾಗಿ ಹೋಗ್ತದೆ. ಆದರೆ ಬಹಳಷ್ಟು ನೀರಿನ ಸಂಗ್ರಹ ಏನಾದರೂ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದ್ದರೆ ಆವಾಗ ಇನ್ನೂ ಹೆಚ್ಚು ಆಳವಾದ ಬಾವಿಯನ್ನು ತೋಡಬೇಕಾಗ್ತದೆ. ಅಲ್ಲಿ ನೀರು ಹೆಚ್ಚಿರ್ತದೆ, ಅದು ಬೇಗ ಇಂಗಿ ಹೋಗುವುದಿಲ್ಲ, ನೀರು ಖಾಲಿ ಆಗೋದಿಲ್ಲ. ಕೆಲವೇ ಜನರಿಗೆ ಮಾತ್ರ ಅಲ್ಲ, ಅನೇಕ ಜನರಿಗೆ ಅದರಿಂದ ಉಪಯೋಗ ಆಗ್ತಿರ್ತದೆ. ಆದ್ದರಿಂದ ಎಲ್ಲಿ ಫಲ ಹೆಚ್ಚೋ ಅಂಥ ಕಡೆ ಪ್ರಯತ್ನವೂ ಹೆಚ್ಚು. ನಿವೃತ್ತ ಕರ್ಮದ ಫಲ ಅಂತ ಅನ್ನೋದು ಬಹಳ ದೊಡ್ಡದು. ಮೋಕ್ಷ, ಶಾಶ್ವತವಾದಂಥ ಸುಖ ಅಲ್ಲಿ ಇರ್ತದೆ. ಆದ್ದರಿಂದ ಅಂಥ ಸುಖ ಸಿಗಬೇಕಾದ್ರೆ, ಸಣ್ಣ ತರಗತಿಯ ಮೋಕ್ಷ ಸಿಗಬೇಕಾದ್ರೂ, ಸಣ್ಣ ಮಟ್ಟದ ಸಾಧಕರಿಗಾದರೂ ಕೂಡ ಆ ಮೋಕ್ಷ ಸಿಗಬೇಕಾದ್ರೂ ಅವರಿಗೂ ಸ್ವಲ್ಪ ವಿಳಂಬನೆ ಆಗ್ತದೆ. ಅದು ಪ್ರವೃತ್ತ ಕರ್ಮವನ್ನು ಮಾಡಿದರೆ ಎಷ್ಟು ಬೇಗ ಫಲ ಸಿಕ್ಕಿತೋ ಅಷ್ಟು ಬೇಗ ಫಲ ನಿವೃತ್ತ ಕರ್ಮದಿಂದ ಪ್ರಾಥಮಿಕ ಸಾಧಕರಿಗೂ ಕೂಡ ಸಿಗೋದಿಲ್ಲ.
ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ ಈಗೆಲ್ಲ ಹಿಂದೆ ನಾವು ನೋಡಿದ್ದೇವೆ. ಭಗವಂತನನ್ನ ಸ್ಥೂಲವಾಗಿ ತಿಳಿದವರಿಗೂ ಮುಕ್ತಿ ಆಗ್ತದೆ, ಶಾಸ್ತ್ರದ ಮೂಲಕ ತಿಳ್ಕೊಂಡವರಿಗೆ ಹೆಚ್ಚಿನ ಮುಕ್ತಿ ಆಗ್ತದೆ. ಶಾಸ್ತ್ರವನ್ನು ಕೇಳಿ ತಾವು ಪಠನ ಮಾಡಿದವರಿಗೆ ಇನ್ನೂ ಹೆಚ್ಚಿನ ಮುಕ್ತಿ, ತಾವು ಪಠನ ಮಾಡುವುದಕ್ಕಿಂತ ಇನ್ನೊಬ್ರಿಗೆ ಪಾಠ ಹೇಳಿದರೆ ಮತ್ತೂ ಹೆಚ್ಚಿನ ಮುಕ್ತಿ, ಅದಕ್ಕಿಂತ ಹೆಚ್ಚಿನ ಮುಕ್ತಿ ದೇವತೆಗಳಿಗೆ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಈಗ 5 ತರಗತಿಯ ಮುಕ್ತರಿದ್ದಾರೆ, ಮುಕ್ತಿಯನ್ನು ಹೊಂದುವಂಥವ್ರು 5 ತರಗತಿಯವರಿದ್ದಾರೆ. ಅದರಲ್ಲಿ ಬೇಸಿಕ್ ಅಥವಾ ಪ್ರಾಥಮಿಕ ತರಗತಿಯ ಮುಕ್ತಿ ಅಂತ ಏನಿದೆ, ಅದನ್ನು ಪಡಿಬೇಕಾದರೂ ಕೂಡ ನಿವೃತ್ತ ಕರ್ಮಾಚರಣೆ ಬೇಕು, ಪ್ರವೃತ್ತ ಕರ್ಮವನ್ನು ದೂರ ಇಡಲೇಬೇಕಾಗ್ತದೆ. ಆದರೆ ಪ್ರವೃತ್ತ ಕರ್ಮದಿಂದ ಎಷ್ಟು ಬೇಗ ಫಲ ಸಿಗ್ತದೋ ಅಷ್ಟು ಬೇಗ ಫಲ ನಿವೃತ್ತ ಕರ್ಮದಿಂದ ಆ ಪ್ರಾಥಮಿಕ ತರಗತಿಯ ಸಾಧಕರಿಗೂ ಕೂಡ ಸಿಗೋದಿಲ್ಲ. ಆದ್ರಿಂದ ಪ್ರವೃತ್ತ ಕರ್ಮವನ್ನೇ ಮಾಡುವುದು ಲೇಸಲ್ವಾ ಅಂತೂ ಒಂದು ಫಲ ಸಿಗ್ತದೆ ಪ್ರವೃತ್ತ ಕರ್ಮದಿಂದ, ಮತ್ತೆ ಬೇಗ ಸಿಗ್ತದೆ. ಅದರಿಂದ ಅದನ್ನೇ ಮಾಡುವುದು ಯೋಗ್ಯ ಅಲ್ವಾ ಅಂತ ನಮಗೊಂದು ಜಿಜ್ಞಾಸೆ ಬಂದ್ಬಿಡ್ತದೆ. ಮನುಷ್ಯನ ಮನಸ್ಸು ಎಲ್ಲ ಸಂದರ್ಭದಲ್ಲೂ ಹಾಗೇನೆ, ಅಲ್ಪ ಪ್ರಯತ್ನದಿಂದ ಸಾಧ್ಯ ಆದಷ್ಟು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವ ಭಾವಣಿಕೆಯಲ್ಲಿ ಇರ್ತಾನೆ ಮನುಷ್ಯ. ಹೆಚ್ಚಿನ ಲಾಭ ಸಿಗಬೇಕು, ಬೇಗ ಸಿಗಬೇಕು ಅನ್ನುವ ತರಾತುರಿಯಲ್ಲೇ ಇರ್ತಾನೆ. ಆದ್ರಿಂದ ಈ ನಿವೃತ್ತ ಕರ್ಮವನ್ನು ಮಾಡುವುದು, ಆ ನಿವೃತ್ತ ಕರ್ಮದ ಫಲವಾಗಿ ಸಾಕ್ಷಾತ್ಕಾರ, ಮಾನಸ ಸಾಕ್ಷಾತ್ಕಾರ, ಸ್ವರೂಪ ಸಾಕ್ಷಾತ್ಕಾರ, ಇದಕ್ಕೆಲ್ಲದಕ್ಕೂ ಕೂಡ ನಾವು ಕಾಯುವುದೆಷ್ಟು, ಇದು ಆಗುವುದು ಯಾವಾಗ ಅಂತ ಹೀಗೆಲ್ಲ ನಮಗೆ ಜಿಜ್ಞಾಸೆ ಬರ್ತದೆ. ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ನಿವೃತ್ತ ಕರ್ಮವನ್ನು ಮಾಡಿದಾಗ ಅದರ ಫಲ ಸಿಗೋದಿಲ್ಲ ಅಂತ ನೀವು ಭಾವಿಸಿದ್ದೀರೇನು? ನಾವು ಈ ಪ್ರಶ್ನೆ ಕೇಳುವವರನ್ನ ಕೇಳಬೇಕು. ಸಿಕ್ಕೇ ಸಿಗ್ತದದು. ಇವತ್ತಲ್ಲ ನಾಳೆ, ಮರಣಾನಂತರ ಜನ್ಮಾಂತರದಲ್ಲಿ ಆದರೂ ಭಗವಂತನ ಭಕ್ತನಿಗೆ ಮೋಕ್ಷ ಇದ್ದೇ ಇದೆ, ಅದರಲ್ಲೇನು ಸಂಶಯ ಬೇಡ. ನಿವೃತ್ತ ಕರ್ಮವನ್ನು ಸ್ವಲ್ಪ ಆದ್ರೂ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದರೆ ಅದರಿಂದ ಭಗವಂತನ ಅನುಗ್ರಹ ಆಗೇ ಆಗ್ತದೆ. ಆ ಭಗವಂತನ ಅನುಗ್ರಹ ಎಂದೂ ಕೂಡ ಸುಳ್ಳಾಗೋದಿಲ್ಲ. ಆ ಭಗವಂತ ಒಂದಲ್ಲ ಒಂದು ಕಾಲದಲ್ಲಿ ಆ ಸಾಧಕನಿಗೆ ಈ ಮುಕ್ತಿಯನ್ನ ಕೊಟ್ಟೇ ಕೊಡ್ತಾನೆ. ವಿಳಂಬ ಆಗಬಹುದು, ಆದರೆ ವಿಳಂಬವನ್ನು ನಾವು ಸಹಿಸ್ಕೊಳ್ಬೇಕಷ್ಟೆ. ಆದರೆ ಪ್ರವೃತ್ತ ಕರ್ಮವನ್ನು ಮಾಡ್ಲಿಕ್ಕೆ ಹೊರಟಾಗ ಕೆಲವು ಬಾರಿ ಏನು ಸಮಸ್ಯೆ ಆಗ್ತದೆ ಅಂದರೆ, ಏನಾದರೂ ಲೋಪದೋಷ ಆಗಿಬಿಟ್ರೆ ಅದರ ಫಲವಾಗಿ ಅನರ್ಥನೂ ಆಗುವ ಸಾಧ್ಯತೆ ಇದೆ. ಏನಾದರೂ ಪ್ರವೃತ್ತ ಕರ್ಮವನ್ನು ಹಮ್ಮಿಕೊಂಡು ಅದರ ಫಲ ಸಿಗಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಅನರ್ಥ ಆಗದೇ ಇರಬಹುದು, ಅಥವಾ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದಾಗ ನಾವು ನಿರೀಕ್ಷಿಸಿದ ಕಾಲದಲ್ಲಿ ಫಲವೇ ಸಿಗದೆ ಹೋಗ್ಬೋದು. ದೀಪದ ಹುಳುವಿಗೆ ದೀಪವನ್ನು ನೋಡಿದಾಗ ಅದು ನಮ್ಗೆ ಆಹಾರ ಅಂತ ಕಾಣಿಸಿಬಿಡ್ತದಂಥದಕ್ಕೆ, ಆದರೆ ಅದೇನು ಫಲ ಅಲ್ಲ. ಯಚ್ಚ ಫಲಮಿತ್ಯಭಿಮತಂ ನ ತತ್ಫಲಂ ಕಿಂತು ಕೇವಲಂ ಫಲವದ ಆಭಾಸತೆ ಬಾಲಾನಾಂ. ಮೂರ್ಖರಾದವರಿಗೆ ಅದನ್ನು ಫಲದಂತೆ ಕಾಣಿಸ್ತದಷ್ಟೆ. ಪ್ರದೀಪ ಇವ ಶಲಭಾನಾಂ ಇತ್ಯಭಿಸಂಧಿನ ಬ್ರವೀತಿ. ಶಲಭ ಅಂದರೆ ದೀಪದ ಹುಳು. ಅದಕ್ಕೆ ದೀಪ ಅಂತನ್ನುವುದೊಂದು ಫಲದಂತೆ ಕಾಣಿಸ್ತದೆ. ಅಲ್ಲಿ ಹೋಗಿ ತನ್ನನ್ನು ತಾನೇ ಅದು ಅರ್ಪಿಸಿಕೊಂಡು ತನ್ನ ಜೀವನವನ್ನು ಕಳ್ಕೋತದೆ. ಅದು ಮೂರ್ಖ ಜೀವ ಅದು. ತಥಾಪಿ ಕಾಲವ್ಯವಧಾನೇನ ಜನ್ಮಾಂತರೇಪಿ ಮಹತ್ಫಲಂ ಭವೇದೇವೇತಿ ತದೇವ ಅನುಷ್ಠೇಯಂ ನತು ಪ್ರವೃತ್ತಂ. ವಿಷ್ಣು ತೀರ್ಥಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಿವೃತ್ತ ಕರ್ಮವನ್ನು ಮಾಡಿದವನಿಗೆ ಮಾತ್ರ ಸ್ವಲ್ಪ ಕಾಲಂಬ ವಿಳಂಬ ಆದರೂ ಅಡ್ಡಿ ಇಲ್ಲ, ಆದರೆ ಫಲ ಆಗುವುದೇ. ಆದ್ದರಿಂದ ಆ ನಿವೃತ್ತ ಕರ್ಮವನ್ನೇ ಆಚರಿಸಬೇಕು, ಹೊರತು ಪ್ರವೃತ್ತ ಕರ್ಮವನ್ನಲ್ಲ.
ಆದ್ದರಿಂದ ನಿವೃತ್ತ ಕರ್ಮವನ್ನು ಆಚರಿಸಲಿಕ್ಕೆ ಹೊರಟವನಿಗೆ ತ್ರಿಶಂಕು ಸ್ಥಿತಿ ಏನು ಬರೋದಿಲ್ಲ. ಅವನು ಖಂಡಿತವಾಗಿಯೂ ಮುಕ್ತಿಯನ್ನು ಒಂದೇ ಹೊಂದುತ್ತಾನೆ. ಅದ್ರ ಬಗ್ಗೆ ನಮಗೆ ಭರವಸೆ ಬೇಕಷ್ಟೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ದಾಸರು ಹೇಳಿದ್ದು ಅದನ್ನೇ. ಎಲ್ಲರನ್ನೂ ಸಲಹುವವನು ಅಂದರೆ ಸಂಸಾರದಲ್ಲಿ ಸಲಹುತ್ತಾನೆ, ಸಂಸಾರದಲ್ಲಿ ಬಂದು ದುಃಖಗಳನ್ನು ಪರಿಹಾರ ಮಾಡ್ತಾನೆ ಅಂತ ಒಂದರ್ಥ. ಅದಲ್ಲದೆ ಎಲ್ಲರನ್ನೂ ಮುಕ್ತಿ ಕೊಟ್ಟು ಸಲಹುವನು. ತನ್ನ ಭಕ್ತರು ಯಾರಿದ್ದಾರೆ ಅವರಿಗೆ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತೆ. ಕೃಷ್ಣ ಅರ್ಜುನನಿಗೆ ಹೇಳಿದ, ನೀನು ಸಾಧಕರ ಎದುರಿಗೆ ಹೋಗಿ ನನ್ನ ಒಂದು ಪ್ರತಿಜ್ಞೆಯನ್ನು ತಿಳಿಸು. ನೀನು ಆ ಪ್ರತಿಜ್ಞೆಯನ್ನು ಮಾಡು ಸಾಧಕರ ಎದುರಿಗೆ. ಭಗವದ್ಭಕ್ತರೆಂದೂ ಕೂಡ ನಾಶ ಹೊಂದುವುದಿಲ್ಲ, ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಭರವಸೆಯನ್ನ ನೀನು ಈ ಜನರ ಎದುರಿಗೆ ಇಡು. ಆ ನಂಬಿಕೆ ಬರುವಂತೆ ನೀನು ಅವರಿಗೆ ತೋರಿಸು. ಕೌಂತೆ ಪ್ರತಿಜಾನೀಹಿ, ನೀನು ಇದನ್ನು ಪ್ರತಿಜ್ಞೆ ಮಾಡು ಅಂತ. ಜನರೆದುರಿಗೆ ಹೋಗಿ ಹೇಳು ಅಂತ ಆ ಭಗವದ್ಗೀತೆಯ ಮಾತಿನಲ್ಲಿ ಏನಿಲ್ಲ. ಆದರೆ ಪ್ರತಿಜಾನೀಹಿ ಅಂದರೆ ದೃಢವಾಗಿ ಇದನ್ನು ತಿಳಿ, ನೀನು ಪ್ರತಿಜ್ಞೆ ಮಾಡುವಂತನೂ ಅರ್ಥ ಆಗ್ತದೆ ಅದಕ್ಕೆ. ಮತ್ತೊಂದು ಕಡೆ ಪ್ರತಿಜಾನೇ ಪ್ರಿಯೋಸಿಮೆ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಅರ್ಜುನನೇ ನೀನು ನನಗೆ ಬಹಳ ಪ್ರೀತಿ ಪಾತ್ರ ಅಂತಾನೆ ಕೃಷ್ಣ. ಅದರಂತೆ ನೀನು ಪ್ರತಿಜಾನೀಹಿ, ಪ್ರತಿಜ್ಞೆ ಮಾಡೋ. ಏನು ಪ್ರತಿಜ್ಞೆ ಮಾಡು ಅಂದರೆ ನಮೇ ಭಕ್ತ ಪ್ರಣಶ್ಯತಿ, ಭಗವಂತನ ಭಕ್ತನೆಂದೂ ಕೂಡ ನಾಶ ಆಗೋದಿಲ್ಲ ಅಂತ ನೀನು ಪ್ರತಿಜ್ಞೆ ಮಾಡು. ನಿನಗೆ ನೀನು ಪ್ರತಿಜ್ಞೆ ಮಾಡಿಕೋ, ಜನರೆದುರಿಗೆ ಪ್ರತಿಜ್ಞೆ ಮಾಡು. ಎರಡೂ ಅರ್ಥ ಅದಕ್ಕೆ. ನಿನಗೆ ನೀನು ಪ್ರತಿಜ್ಞೆ ಮಾಡಿಕೊಂಡಾಗ ನಿನಗೆ ನೀನು ಭರವಸೆ ಕೊಟ್ಟಿಕೋ ಅಂತ ಅರ್ಥ. ಮತ್ತು ಜನರ ಎದುರಿಗೆ ಪ್ರತಿಜ್ಞೆ ಮಾಡು ಅಂತಂದ್ರೆ ನಿನ್ನಂಥ ಮಹಾಸಾಧಕನಾದವನು ಭಗವಂತನ ಜ್ಞಾನವನ್ನು ಪಡೆದು ಯಶಸ್ವಿಯಾಗಿದ್ದನ್ನ ಜನ ಗಮನಿಸಲಿ. ನಿನ್ನಂಥ ಶ್ರೇಷ್ಠರು ಹಿಡಿದ ಮಾರ್ಗವನ್ನ ಜನ ಕೂಡ ಹಿಡಿಯಲಿ, ಜನರಿಗೆ ನೀನು ಮಾದರಿ ಆಗುವಂತ ಅದರ ತಾತ್ಪರ್ಯ ಅವರು ಹೇಳ್ತಿದ್ದಾರೆ. ಆದ್ರಿಂದ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ. ಸ್ವಧರ್ಮ ಅಂದ್ರೆ ನಮ್ಮ ಧರ್ಮ, ಆ ಧರ್ಮದಲ್ಲಿ ನಾವು ನಿಧನ ಹೊಂದುವುದು, ಅಲ್ಲೇ ಅಂತ್ಯವನ್ನು ಕಂಡ್ರೂ ತೊಂದರೆ ಇಲ್ಲ, ಅದು ಫಲ ಕೊಟ್ಟೇ ಕೊಡ್ತದೆ. ಸ್ವಧರ್ಮವನ್ನು ಮಾಡ್ತಾ ಮಾಡ್ತಾ ನಾವು ನಮ್ಮ ಶರೀರವನ್ನು ಕಳ್ಕೊಂಡ್ರು ಅದು ನಾವು ಫಲ ಕೊಟ್ಟೇ ಕೊಡ್ತದೆ. ಅದೇನು ಸ್ವಧರ್ಮ ಅಂದ್ರೆ ನಿವೃತ್ತ ಕರ್ಮವೇ, ಫಲದ ಆಸೆ ಇಲ್ಲದೆ ಮಾಡುವ ಸ್ವಧರ್ಮವೇ ಅಲ್ಲಿ ಸ್ವಧರ್ಮ ಅಂತ ವರ್ಣಿತ ಆಗಿರೋದು. ಅದನ್ನ ಮಾಡಲೇಬೇಕು, ಅದರಿಂದಲೇ ತನ್ನ ಗುರಿಯನ್ನು ತಲುಪುವಂಥ ಪ್ರಯತ್ನ ಮಾಡಬೇಕು. ಮತ್ತೆ ಪ್ರವೃತ್ತ ಕರ್ಮದಿಂದ ಏನು ಫಲ ಸಿಕ್ಕಿತು, ನಿವೃತ್ತ ಕರ್ಮದಿಂದ ಬೇಗ ಸಿಗ್ತದಲ್ಲ ಅಂತ ಹೀಗೆಲ್ಲ ಏನು ಪ್ರಶ್ನೆ ಏನು ಮಾಡ್ತಿರ್ತಾರಲ್ಲ, ಅಂಥವರು ಪ್ರವೃತ್ತ ಕರ್ಮ ಅಂತ ಅನ್ನೋದು ಫಲ ಕೊಡುವುದು ವಿಳಂಬದಿಂದ ಅಂತ ಅನ್ನೋದನ್ನ ತಿಳಿದುಕೊಳ್ಬೇಕು ಯಾವತ್ತೂ ಕೂಡ. ಆ ಭರವಸೆ ನಮಗಿರ್ಬೇಕಷ್ಟೆ. ಕೇವಲ SSLC ಓದಿ PUC ಓದಿದ್ರು ಕೂಡ ಏನಾದರೂ ಒಂದು ನೌಕರಿ ಸಿಕ್ಕಿತ್ತು, ಇಲ್ಲ ಅಂತಲ್ಲ. ಆದರೆ IAS ಓದಿ IPS ಓದಿ ನೌಕರಿ ಹಿಡಿಯುವುದು ಅಥವಾ UPSC ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಆ ನೌಕರಿ ಹಿಡಿಯುವುದು ಅತಿ ದೊಡ್ಡ ಗುರಿ ಆಗ್ತದೆ. ಲೌಕಿಕ ಉದಾಹರಣೆಯನ್ನು ಕೊಡುವುದಾದ್ರೆ, ಹಾಗೆ ದೊಡ್ಡ ಹುದ್ದೆಯನ್ನು ಪಡಿಬೇಕಾದ್ರೆ, ಆರಂಭದ ಹಂತದಲ್ಲೇ ದೊಡ್ಡ ಹುದ್ದೆಯನ್ನು ಪಡಿಬೇಕು ಅಂತ ಆದರೆ ಅದಕ್ಕೆ ಅವನು ಹೆಚ್ಚು ಅಧ್ಯಯನ ಮಾಡಬೇಕಾಗ್ತದೆ. SSLC PUC ಮುಗಿಸಿದ್ರೆ ಸಾಕಾಗೋದಿಲ್ಲ. SSLC ಮುಗಿಸಿ PUC ಮುಗಿಸಿ ಆಮೇಲೆ ಒಂದು ಡಿಗ್ರಿ ಮುಗಿಸಿ, ಆ ಡಿಗ್ರಿ ಆಧಾರದಿಂದ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆ ಪರೀಕ್ಷೆಗೆ ಅವನು ಹೋಗಬೇಕಾದ ಪ್ರಸಂಗ ಬರ್ತದೆ. ಅಥವಾ ಡಿಗ್ರಿ ಮುಗಿದ್ಮೇಲೆ ಮತ್ತೊಂದು ಪೋಸ್ಟ್ ಗ್ರಾಡ್ಯುಯೇಷನ್ ಮುಗಿಸಿ ಅದಾದ್ಮೇಲೆ ಆದರೂ ಹೋಗುವ ಪ್ರಸಂಗ ಬರ್ತದೆ. ಅಂತೂ ಆ ಲೆವೆಲ್ಗೆ ಏರಬೇಕು ಅಂತ ಆದರೆ ಪ್ರಯತ್ನವೂ ಹೆಚ್ಚು. ಸಣ್ಣ ಪ್ರಯತ್ನದಿಂದ ಸಣ್ಣ ಲಾಭ, ಮಹಾಪ್ರಯತ್ನದಿಂದ ಮಹಾಲಾಭ ಅಂತ ಅನ್ನೋದನ್ನು ಯಾವತ್ತೂ ತಿಳಿದುಕೊಳ್ಬೇಕು ಸಾಧಕ. ಆದ್ರಿಂದ ಪ್ರವೃತ್ತ ಕರ್ಮದಿಂದ ಫಲ ಸಿಗುವ ಫಲ ಮೋಕ್ಷ ಬಹಳ ದೀರ್ಘವಾದದ್ದು, ಒಂದು ಅನಂತವಾದ ಫಲ ಅದು. ಅದಕ್ಕೆ ಸಹಜವಾಗಿ ಒಂದಿಷ್ಟು ವಿಳಂಬ ಇದೆ. ಆ ವಿಳಂಬಕ್ಕೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ಬೇಕಷ್ಟೆ. ಮತ್ತದು ಆಗೋದೇ ಇಲ್ಲ ಅಂತ
ಯಾವುದೇ ರೀತಿಯಾದಂಥ ತಳಮಳವೂ ಇರಬಾರದು. ಖಂಡಿತವಾಗಿಯೂ ಅದು ಹಾಗೇ ಆಗ್ತದೆ. ಭಗವದ್ಗೀತೆಯಲ್ಲಿ ತುಂಬ ಸುಂದರವಾಗಿ ಅದನ್ನೆಲ್ಲ ಹೇಳಿದ್ದಾರೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ನಾವು ಪ್ರಾರಂಭ ಮಾಡಿದ ಒಂದು ಕ್ರಿಯೆಗೆ ಯಾವತ್ತೂ ವೈಫಲ್ಯವಿಲ್ಲ, ಮತ್ತೆ ಅದರಿಂದ ಏನೇ ಆಪತ್ತು ಕೂಡ ಇಲ್ಲ, ದೋಷವಿಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ನಾವು ಮಾಡಿದಂಥ ಸ್ವಲ್ಪ ಧರ್ಮವೂ ಕೂಡ ನಮ್ಮನ್ನ ಕಾಪಾಡ್ತದೆ. ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಈ ಕಾಲದಲ್ಲಿ, ಈ ಜಗತ್ತಿನಲ್ಲಿ, ಆ ಜಗತ್ತಿನಲ್ಲಿ ಎಂದೂ ಕೂಡ ನಾವು ಮಾಡಿದ ಕರ್ಮಕ್ಕೆ ವಿನಾಶ ಅಂತ ಅನ್ನೋದಿಲ್ಲ. ಅದು ನಮ್ಮನ್ನು ಕಾಪಾಡಿಯೇ ಕಾಪಾಡ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಕೃಷ್ಣ ಹೇಳಿರುವುದು ಕೂಡ ಇದನ್ನೇ. ಸರ್ವಧರ್ಮಾನ್ ಪರಿತ್ಯಜ್ಯ. ಮನುಷ್ಯನಿಗೆ ಅನೇಕ ಧರ್ಮಗಳಿರ್ತವೆ. ಅವನು ಮಗನಾಗಿ, ತಂದೆಯಾಗಿ, ಸಮಾಜದ ಒಬ್ಬ ಜೀವನಾಗಿ, ಗಂಡನಾಗಿ, ಹೆಂಡತಿಯಾಗಿ ಮಾಡಬೇಕಾದ ಅನೇಕ ಧರ್ಮಗಳೆಲ್ಲ ಇರ್ತವೆ. ಆ ಎಲ್ಲ ಧರ್ಮಗಳನ್ನು ಗೌಣ ಅಂತ ಭಾವಿಸು. ಬಿಡುವುದು ಅಂದರೆ ಗೌಣ ಅಂತ ತಿಳಿದುಕೋ. ಭಗವಂತನ ಶರಣಾಗತಿ ಅಂತ ಅನ್ನೋದು ಬಹಳ ಮಹತ್ವದ ಧರ್ಮ ಅಂತ ಭಾವಿಸು. ಆ ಮೂಲಕ ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡು. ನಾನು ನಿನ್ನ ಎಲ್ಲ ಪಾಪಗಳನ್ನು ಪರಿಹರಿಸಿ ನಿನ್ನನ್ನ ಮುಕ್ತನನ್ನಾಗಿ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಾರಂಭ ಮಾತ್ರ, ನಿವೃತ್ತ ಕರ್ಮದ ವಿಷ್ಣು ಧರ್ಮ ಅಂದರೆ ಭಗವಂತನ ಶರಣಾಗತಿ ರೂಪವಾದ ಧರ್ಮ ಏನಿದೆ ಅದರಲ್ಲಿ ಪ್ರಾರಂಭ ಮಾತ್ರ, ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟಿದ್ದಾನಷ್ಟೆ, ಅದು ನಿಷ್ಫಲ ಅಲ್ಲ. ಸಣ್ಣ ಹೆಜ್ಜೆಯನ್ನು ಇಡ್ಲಿಕ್ಕೆ ಒಬ್ಬನಿಗೆ ಮತ್ತೊಬ್ಬನಿಗೆ ಆಗಿಲ್ಲ. ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಮತ್ತೊಬ್ಬ ಪ್ರಯತ್ನ ಪಟ್ಟಿದ್ದಾನೆ. ಒಂದು ಹೆಜ್ಜೆಯನ್ನು ಇಟ್ಟಿದ್ದು, ಒಂದೇ ಒಂದು ಹೆಜ್ಜೆಯನ್ನು ಈ ಜನ್ಮದಲ್ಲಿ ಇಟ್ಟರು ಅದು ವಿಫಲ ಅಲ್ಲ. ಒಂದು ಇಚ್ಛೆಯನ್ನು ಮಾಡಿದ್ರು ಅದು ವಿಫಲ ಅಲ್ಲ. ಅದು ಒಂದು ಕಾಲದಲ್ಲಿ ನಾವು ಮಾಡಿದ ಇಚ್ಛೆ ಅದು ಕ್ರಿಯೆಯಾಗಿ ಪರಿಣಮಿಸ್ತದೆ. ಕ್ರಿಯೆಯಾಗಿ ಪರಿಣಮಿಸಿದ್ದು ಮೊದಲನೇ ಮೆಟ್ಟಿಲಿನಲ್ಲಿದ್ದದ್ದು ಮುಂದೆ ಎರಡನೇ ಮೆಟ್ಟಿಲಿಗೆ ಕರ್ಕೊಂಡು ಹೋಗ್ತದೆ. ಒಂದು ಮೆಟ್ಟಿಲಿನ ಹತ್ತಿದವನಿಗೆ ಹಿಂತಿರುಗುವ ಪ್ರಶ್ನೆ ಯಾವತ್ತೂ ಇಲ್ಲವೇ ಇಲ್ಲ. ಅದು ಖಂಡಿತವಾಗಿ ಅವನನ್ನು ಮೇಲೆ ಏರಿಸ್ತಾನೆ ಇರ್ತದೆ ಅಂತ ಭಗವದ್ಗೀತೆಯ ವ್ಯಾಖ್ಯಾನಗಳು ಹೇಳ್ತವೆ. ಮನ್ಮನಾಭೋ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೇಶ್ಯಸಿ ಕೌಂತೆಯ ಅತ ಊರ್ಧ್ವಂ ನ ಸಂಶಯ. ಮದ್ಯಾಜಿ, ನನ್ನನ್ನು ಕುರಿತು ಯಜ್ಞ ಮಾಡು. ನಿನ್ನ ಇಡೀ ಜೀವನ ಯಜ್ಞವೇ ನನಗಾಗಿ ಮೀಸಲು ಅಂತ ಭಾವಿಸು. ಮನ್ಮನಾಹ, ಮನಸ್ಸನ್ನು ನನ್ನಲ್ಲಿಡು. ನನ್ನ ಭಕ್ತನಾಗು. ಮಾಂ ನಮಸ್ಕರು, ಸದಾ ನನಗೆ ನಮಸ್ಕಾರ ಮಾಡ್ತಾ ಇರು. ನಿವಶಿಷ್ಯಸಿ ಮೈಯೇವ, ಇಷ್ಟಾದರೆ, ಇಷ್ಟನ್ನೆಲ್ಲ ನೀನು ಪ್ರಯತ್ನಿಸಿದ್ರೆ ನನ್ನಲ್ಲೇ ನೀನು ಬಂದು ವಾಸ ಮಾಡ್ತೆ. ಒಂದು ದಿವಸ ನಿನಗದು ಸಿಗುವುದಿದ್ದೇ ಇದೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಸತ್ ಅಂದರೆ ಸತ್ಕರ್ಮಕ್ಕೆ ಯಾವತ್ತೂ ಕೂಡ ಅಭಾವ, ನಾಶ ಇಲ್ಲವೇ ಇಲ್ಲ. ಫಲ ಕೊಟ್ಟೇ ಕೊಡಬೇಕದು. ನಹಿ ಕಲ್ಯಾಣಕತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಭಗವದ್ಗೀತಾದಲ್ಲಿ ಬರುವಂತಹ ಮತ್ತೊಂದು ಮಾತು. ಕಲ್ಯಾಣಕೃತ್, ಭಗವಂತನ ಧರ್ಮ ಅಂತ ಅನ್ನೋದು ಪರಮ ಕಲ್ಯಾಣ. ಸರ್ವಧರ್ಮಗಳಲ್ಲಿ ಪರಮಧರ್ಮ ಅದು. ಅದನ್ನ ಮಾಡಿದವನು ಆ ಕಲ್ಯಾಣ ಧರ್ಮವನ್ನ, ಮಂಗಳಕರವಾದ ಧರ್ಮವಾದ ಹಾದಿಯಲ್ಲಿದ್ದವನು ದುರ್ಗತಿಂ ನೈವ ಗಚ್ಚತಿ, ಎಂದೂ ಕೂಡ ದುರ್ಗತಿಗೆ ಅವನು ಹೋಗೋದೇ ಇಲ್ಲ. ಅವನು ಸದ್ಗತಿಗೆ ಹೋಗಲೇಬೇಕು. ಸ್ತ್ರೀಯಾಗಲಿ, ಪುರುಷನಾಗಲಿ, ಪಂಡಿತನಾಗಲಿ, ಪಾಮರನಾಗಲಿ, ಬ್ರಾಹ್ಮಣನಾಗಲಿ, ಬ್ರಾಹ್ಮಣೇತರನಾಗಲಿ, ಅವನು ಹೇಗೇ ಆಗಲಿ ಆ ಅಂತರಂಗದಲ್ಲಿ ಹಂಬಲವನ್ನು ಮೂಡಿಸ್ಕೊಂಡಿದ್ದಾನೆ ಅಂತಾದರೆ ಅದು ಅವನನ್ನು ದಾಟಿಸಿಯೇ ದಾಟಿಸ್ತದೆ ಅಂತ ತುಂಬ ಸುಂದರವಾಗಿ ಗೀತಾದಲ್ಲಿ ಹೇಳ್ತಾನೆ ಕೃಷ್ಣ. ಸ್ವಯಂ ಋಷಭದೇವನು ಕೂಡ, ಭಗವಂತನ ಅವತಾರಭೂತನಾದ ಋಷಭದೇವ ಹೀಗೆ ತನ್ನ ಮಕ್ಕಳಿಗೆ ಹೇಳುವ ಮಾತಿದು. ಹರವು ಗುರವು ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವತಿ ದೀಕ್ಷೆಯ ಚ
ಸರ್ವತ್ರ ಜಂತುರ್ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸೇ ಹಾನಿ ವೃತ್ಯ. ಇದು 5ನೇ ಸ್ಕಂದದ 5ನೇ ಅಧ್ಯಾಯದ 10ನೇ ಶ್ಲೋಕ. ನಾನು ಈ ಜಗತ್ತಿಗೆ ಗುರು, ದೈವವೂ ಹೌದು. ನನ್ನಲ್ಲಿ ಎಲ್ಲ ಸಾಧಕರು ಕೂಡ ಭಕ್ತಿಯಿಂದ ಸೇವಾ ಮಾಡಬೇಕು. ವಿಷಯ ಸುಖದ ಆಸೆಯನ್ನು ಪರಿತ್ಯಾಗ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಸುಖ ದುಃಖ ಶೀತ ಉಷ್ಣ ಇತ್ಯಾದಿ ದ್ವಂದ್ವಗಳಿಂದ ವಿಕಾರ ಆಗುವುದನ್ನು ಸಹಿಸಿಕೊಳ್ಬೇಕು. ಸರ್ವತ್ರ ಜಂತೋರ್ ವ್ಯಸನಾವಗತ್ಯ. ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ಒಟ್ಟಾರೆ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರ, ಸಹಜೀವಿಗಳ, ಪ್ರಾಣಿಗಳ ದುಃಖವನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮತ್ತೆ ಯಾವತ್ತೂ ಕೂಡ ಪರಬ್ರಹ್ಮನ ಕುರಿತಾದಂತಹ ವಿಚಾರ ಮಾಡ್ತಾ ಇರಬೇಕು, ತಪಸ್ಸು ಮಾಡಬೇಕು. ಮೋಕ್ಷವೊಂದನ್ನು ಬಿಟ್ಟರೆ ಉಳಿದು ಯಾವುದನ್ನು ಕೂಡ ಬಯಸಬಾರದು. ಮತ್ಕರ್ಮಭಿ ಮತ್ಕಥಯಾಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾನ್ವೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಹ ಜಿಹಾಸಯ ದೇಹಗತಾತ್ಮ ಬುದ್ಧೇಃ. ಮತ್ಕರ್ಮ ವಿಹಿ ಅಂತಿದೆ. ಅದೇನು ನನ್ನ ಕರ್ಮವನ್ನು ಮಾಡಬೇಕು ಅಂತ. ಮದ್ಗೃಹ ಸಂಮಾರ್ಜನಾದಿ ವಿಹಿ ಅಂತ ವಿಷ್ಣು ತೀರ್ಥಾಚಾರ್ಯ ವ್ಯಾಖ್ಯಾನ ಬರೆದಿದ್ದಾರೆ. ನನ್ನ ಗೃಹ ಅಂದರೆ ದೈವಗೃಹ, ದೇವತಾ ಪೂಜೆ ಮಾಡುವಂಥ ದೇವಾಲಯಗಳು ಅಥವಾ ನಮ್ಮ ಮನೆಯ ದೇವರ ಕೋಣೆ ಇತ್ಯಾದಿಗಳನ್ನೆಲ್ಲ ಸ್ವಚ್ಛ ಮಾಡಬೇಕು. ಅದು ಬಹಳ ದೊಡ್ಡ ಸೇವಾ. ಕನ್ನಡದಲ್ಲಿ ಅನುವಾದ ಮಾಡುವಾಗ ನಮ್ಮ ಮನೆಯನ್ನು ಶುದ್ಧಗೊಳಿಸುವುದು ಮೊದಲಾದ ಕರ್ಮಗಳನ್ನು ಮಾಡಬೇಕು ಅಂತಿದೆ. ಅದು ನಮ್ಮ ಮನೆ ಅಂದರೆ ನಾವು ನಮ್ಮ ಮನೆಯನ್ನು, ನಾವಿರುವ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಅರ್ಥ ಆಗ್ತದೆ. ಅದು ಅಷ್ಟು ಸರಿಯಾದ ಅನುವಾದ ಅಲ್ಲ. ಪ್ರಾಯ ಸಂಪಾದನೆಯ ದೋಷದಿಂದಾಗಿ ಆ ಥರ ಆಗಿದೆ. ನನ್ನ ಮನೆಯನ್ನು, ನನ್ನ ಆಲಯವನ್ನು ಶುದ್ಧಗೊಳಿಸುವುದು ಮೊದಲಾದ ಕರ್ಮಗಳನ್ನು ಮಾಡಬೇಕು ಅಂತ ಹೀಗೆ ಅರ್ಥ. ಅದಕ್ಕೆ ಮೂಲ ಶ್ಲೋಕದಲ್ಲಿ ವಿಷ್ಣು ತೀರ್ಥಾಚಾರ್ಯ ಹೇಳಿದ್ದು. ಅಥವಾ ನಮ್ಮ ಇಡೀ ಮನೆಯೂ ಭಗವಂತನ ಮನೆಯೇ ಆದ್ದರಿಂದ ಅದನ್ನು ನಾವು ಶುದ್ಧ ಮಾಡಬೇಕು. ಇಡೀ ಮನೆಯನ್ನು ಭಗವಂತನ ಮನೆಯದು ಅನ್ನೋ ಭಾವನೆಯಿಂದ ಶುದ್ಧ ಮಾಡಬೇಕೇ ಹೊರತು ನಾವಿರುವ ಮನೆ ಆದ್ದರಿಂದ ತುಂಬ ಚೆನ್ನಾಗಿರಬೇಕು ಅಂತ ಭ್ರಮೆಯಿಂದ ಇದನ್ನು ಮಾಡುವುದಲ್ಲ ಅಂತ ಅರ್ಥ. ಮತ್ತೆ ನನ್ನ ಕುರಿತಾದ ಗುಣಗಾನವನ್ನು ಮಾಡ್ತಿರ್ಬೇಕು. ನನ್ನ ಪಾದೋದಕವನ್ನು ತಲೆಯಲ್ಲಿ ಧರಿಸಬೇಕು. ನನ್ನ ಗುಣಗಾನ ಮಾಡಬೇಕು ಅಂತ 2 ಕಡೆ ಬಂದಿದೆ. ಅಲ್ಲಿ ಮತ್ಕರ್ಮವಿಹಿ ಮತ್ ಕಥೆಯ, ಭಗವಂತನ ಕುರಿತಾದ ಮಹಾಭಾರತ ರಾಮಾಯಣ ಆದಿ ಕಥೆಗಳನ್ನು ಕೇಳಬೇಕು. ಗುಣ ಕೀರ್ತನಾನ್ಮೆ, ಆಮೇಲೆ ಗುಣಗಳನ್ನು ಕೀರ್ತಿಸಬೇಕು. ಸಂಗೀತ ಮೊದಲಾದ ರೀತಿಯಿಂದ ಕೀರ್ತಿಸಬೇಕು ಅಂತ ಅದಕ್ಕೆ ಅರ್ಥ. ಆದ್ದರಿಂದ ನನ್ನ ಗುಣಗಾನ ಮಾಡಬೇಕು ಅಂತ ಏನು ಬಂದಿದೆ ಅದನ್ನು 2 ಸರಿ ಬಂದದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ತಿಳ್ಕೋಬೇಕು. ಒಂದು ಕಥಾ, ಇನ್ನೊಂದು ಸಂಗೀತ ಇತ್ಯಾದಿ. ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರ್ದು. ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಹ, ಅವುಗಳನ್ನೆಲ್ಲ ನಾನು ಹೇಗೋ ಹಾಗೆ ಆ ಎಲ್ಲ ಪ್ರಾಣಿಗಳು ಅಂತ ಕ್ಷಮಾಗುಣ ತೋರಿಸ್ಬೇಕು. ಮತ್ತೆ ದೇಹ ಗೇಹಾತ್ಮ ಬುದ್ಧೇಹೆ ಜಿಹಾಸಯ ದೇಹ ಗೇಹಾತ್ಮ ಬುದ್ಧೇಹೆ. ನಮ್ಮ ಮನೆ, ನಮ್ಮ ಈ ಶರೀರ ಇತ್ಯಾದ್ರ ಬಗ್ಗೆ ಎಲ್ಲ ಇದು ನನ್ನದು ಅನ್ನುವಂಥ ಬುದ್ಧಿಯನ್ನು ಬಿಡಬೇಕು ಅಂತ, ಅಭಿಮಾನವನ್ನು ಬಿಟ್ಟು ನಿಸ್ಸಂಗನಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಈ 180ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.